ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೆಲವೊಂದು ಹಿತನುಡಿಗಳನ್ನು, ನಿತ್ಯ ಸತ್ಯ ಅದನ್ನು ಹೇಳ್ತೇನೆ. ಸ್ವಲ್ಪ ಮನಸ್ಸಿಗೆ ಸಂತೋಷ ಸಿಗುವಂಥದ್ದು, ನೆಮ್ಮದಿ ಸಿಗುವಂಥದ್ದು ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದರೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಇಂಥ ವೀಡಿಯೋಗಳನ್ನು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಆಗ್ತಾ ಇರ್ತೇನೆ. ಹಾಗೆಯೇ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಮುಕ್ತವಾಗಿ ಹಂಚ್ಕೋಬೋದು. ಡೀಟೇಲ್ ಆಗಿ ಸಮಸ್ಯೆ ಏನು ಅಂತ ಬರೆದು ಕಳುಹಿಸಿ. ರಾಶಿ ನಕ್ಷತ್ರದ ಜೊತೆಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ಹಾಗೆ ಖಂಡಿತವಾಗ್ಲೂ ರಾಶಿ ನಕ್ಷತ್ರ ಗೊತ್ತಿಲ್ಲ, ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನನ್ನಲ್ಲಿ ಸೂಚಿಸ್ತೇನೆ. ಹಾಗೆಯೇ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಮಾತ್ರ ಸರಿಯಾಗಿ ಅರ್ಥ ಆಗುವ ಹಾಗೆ ಬರೆದು ಕಳಿಸಿ, ಅರ್ಥಂಬರ್ಧ ಬರೆದು ಕಳುಹಿಸಬೇಡಿ. ನಾನು ಖಂಡಿತವಾಗ್ಲೂ ಆ ಥರ ಒಳ್ಳೆಯ ರೀತಿಯಲ್ಲಿ ಮೆಸೇಜ್ ಅಂದರೆ ಕರೆಕ್ಟ್ ಅರ್ಥ ಆಗುವ ಹಾಗೆ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಮಯದ ಬಂದು ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ನಾನು ಮೇರೋ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಈ ವಾರದ ನನ್ನ ಪ್ರೀತಿಯ ವೀಕ್ಷಕರು ಯಾರು? ಎಲ್ಲರೂ ತುಂಬ ಮಂದಿ ಮೆಸೇಜ್ ಮಾಡ್ತೀರಿ, ಆದರೆ ರೆಗ್ಯುಲರ್ ಆಗಿ ಮೆಸೇಜ್ ಮಾಡುವಂಥವರು ಯಾರಿರ್ತಾರೆ ಅವರ ಹೆಸರನ್ನು ಓದಿ ಹೇಳುವಂಥದ್ದು. ಹಾಗೆಯೇ ನಾನು ನಂಬಿರುವ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ. ಆದರೆ ದಿನಾಲು ಮಾಡುವಂಥದ್ದು, ಅದಕ್ಕೆ ಆ ದೇವರ ಆಶೀರ್ವಾದ ಸದಾ ಇರುತ್ತೆ. ಹಾಗೆಯೇ ಈ ವಾರದ ನನ್ನ ಪ್ರೀತಿ ವೀಕ್ಷಕರು ಇವರು ಅಂತ ಹೇಳ್ತೇನೆ. ವಸಂತಾಚಾರ್ಯ, ಶಶಿಕಲಾ, ಸಾವಿತ್ರಮ್ಮ, ಬಿಂದು ಭಾರತಿ, ಶ್ರುತಿ, ಗುರುಸ್ವಾಮಿ, ಅಕ್ಷತಾ ಶೆಟ್ಟಿ, ಗಂಗವ್ವ, ಹೇಮಾವತಿ, ಹಾಗೆ MV ಲಕ್ಷ್ಮಿ, ವೈಷ್ಣವಿ, ಹುಸೇನಪ್ಪ, ಸುಮಿತ್ರಾ ಶೆಟ್ಟಿ, ಗಂಗವ್ವ, ಇವರೆಲ್ಲ ಈ ವಾರದ ನನ್ನ ಪ್ರೀತಿ ವೀಕ್ಷಕರು ಅಂತ ಹೇಳ್ಬೋದು. ಹಾಗೆಯೇ ಇವರ ಮೇಲೆ ನಾನು ನಂಬಿಕೊಂಡು ಬಂದಿರುವಂತಹ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ಅಂತ ಹೇಳ್ತಾ, ಹಾಗೆಯೇ ಎಲ್ಲರ ಮೇಲೇನೂ ಇರುತ್ತೆ. ಹಾಗೆಯೇ ಈ ವಾರ ಯಾರೆಲ್ಲ ಮಾಡಿದ್ದೀರಿ ಮೆಸೇಜ್ ಅವರಿಗೆಲ್ಲರಿಗೂ, ಹಾಗೆಯೇ ನನ್ನೆಲ್ಲ ಸಬ್ಸ್ಕ್ರೈಬರ್ಗೂ ಕೂಡ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ. ಹಾಗೆಯೇ ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳ್ತೇನೆ. ಹಾಗೆಯೇ ಈ ಕೆಲವೊಂದು ಮಾತುಗಳು ನಮ್ಮ ಮನಸ್ಸಿಗೆ ಆದಷ್ಟು ನೆಮ್ಮದಿಯನ್ನು ಕೊಡುವಂಥದ್ದು ಅಂತ ಹೇಳಿಕೊಂಡು ಒಂದೊಂದನ್ನೇ ನೋಡಿಕೊಂಡು ಹೋಗೋಣ. ನೋವನುಂಗಿ ಬದುಕುವ ಜೀವಗಳು ಎಂದಿಗೂ ಇನ್ನೊಬ್ಬರನ್ನು ನೋಯಿಸುವುದಿಲ್ಲ. ಯಾಕೆ ಗೊತ್ತಾ? ಆ ಜೀವ ತನಗಷ್ಟೇ ನೋವಾದರೂ ಇನ್ನೊಬ್ಬರ ಖುಷಿಯನ್ನೇ ಬಯಸುತ್ತೆ, ಹೌದಲ್ವಾ? ಯಾರು ನೋವಲ್ಲಿ ಇರ್ತಾರೆ ಅವರು ಯಾವತ್ತೂ ಬೇರೆಯವರಿಗೆ ನೋವು ಕೊಡುವುದಿಲ್ಲ. ಆದಷ್ಟು ಖುಷಿಯನ್ನು, ಅವರ ನೋವನ್ನು ಪಕ್ಕಕ್ಕಿಟ್ಟು ಬೇರೆಯವರಿಗೆ ಖುಷಿಯನ್ನು ಕೊಡುವಂಥದ್ದು, ಆಯಿತಾ? ಹಾಗೆಯೇ ನಾವು ಯಾರನ್ನೇ ಕಳೆದುಕೊಂಡರೂ ಬದುಕಬಹುದು, ಆದರೆ ನಮ್ಮನ್ನು ನಾವು ಕಳೆದುಕೊಂಡರೆ ಬದುಕುವುದು ಕಷ್ಟ. ಎಷ್ಟು ಚೆನ್ನಾಗಿದೆ ಅಲ್ವಾ? ಒಮ್ಮೆ ವೈಭವದ ಬದುಕಿಗೆ ಹೊಂದಿಕೊಂಡರೆ ಸವಾಲು ಸ್ವೀಕರಿಸುವ ಛಾತಿಯೇ ಇಲ್ಲವಾಗುತ್ತೆ. ಆಗಾಗ ಎಲ್ಲವನ್ನ ಕೊಡವಿಕೊಂಡು ಹೇಳ್ತಾ ಇದ್ದರೆ ಒಳ್ಳೆಯದು. ಅದೇ ಕಷ್ಟ ಸುಖ ಎಲ್ಲರೂ ಇದ್ರೇ ಬದುಕು ಅಲ್ವಾ? ಈ ಕಷ್ಟ ಬಂದಾಗ ಕುಗ್ಗೋದಲ್ಲ, ಇದು ಬಂದಾಗ ಇಷ್ಟ ಬಂದಾಗ ಹಿಗ್ಗೋದಲ್ಲ, ಆಚೆ ಬರ್ತಾ ಇದ್ರೇ ಒಳ್ಳೆಯದು ಅಲ್ವಾ? ದುಡ್ಡಿಗೆ ಇಡೀ ಜಗತ್ತೇ ಮಾತನಾಡುತ್ತದೆ, ಆದರೆ ಒಳ್ಳೆಯ ಭಾವ ಇರುವವರಿಗೆ ಆ ದೇವರೇ ಬಂದು ತಬ್ಬಿಕೊಳ್ಳುತ್ತಾನೆ. ಇದೆಲ್ಲ ನಿಜ, ಸತ್ಯವಾದ ಮಾತು. ಹುಡುಕಿದರೆ ಎಲ್ಲವೂ ಸಿಗಬಹುದೇನೋ. ನೆಮ್ಮದಿ ಎನಿಸುವ 4 ಒಳ್ಳೆಯ ಮಾತುಗಳನ್ನು ಆಡುವವರು ಸಿಗುವುದು ಈ ಕಾಲದಲ್ಲಿ ತುಂಬ ಕಷ್ಟ. ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದನ್ನು ಕಲಿಯಬೇಕು. ಯಾಕಂದರೆ ಇಲ್ಲಿ ಯಾರಿಗೆ ಯಾರೂ ಇಲ್ಲ, ನಮಗೆ ನಾವೇ ಇಲ್ಲ. ಅದನ್ನು ನಾನು ಎಷ್ಟೋ ಸಲ ಹೇಳ್ತೇನೆ ಅಲ್ವಾ? ನಮ್ಮ ತಲೆಗೆ ನಮ್ಮ ಕೈ ಅನ್ನೋ ಥರ ಬದುಕಿದರೆ ಒಳ್ಳೆಯದು. ಅಟ್ಟಿಸ್ಕೊಂಡು ಹೋಗಬೇಡ, ಆಕರ್ಷಿಸು. ಕೆಟ್ಟದನ್ನು ಅಟ್ಟಿಸ್ಕೊಂಡು ಹೋಗುವುದನ್ನು ಬಿಡು, ಒಳ್ಳೆಯದು ತನ್ನಿಂತಾನೇ ಆಕರ್ಷಿತಗೊಳ್ಳುತ್ತೆ. ವಯಸ್ಸಾದ ಮೇಲೆ ವಿಶ್ರಾಂತಿ ತಗೊಳ್ಳುವುದು ಇದ್ದೇ ಇದೆ. ಯೌವನದಲ್ಲಿ ಮೈ ಮುರಿದು ದುಡಿದು ಸ್ವಲ್ಪ ಇಟ್ಟು ಅದನ್ನು ವಯಸ್ಸಾದಾಗ ಅದನ್ನು ಖರ್ಚು ಮಾಡಬೇಕು ಅಲ್ವಾ? ನೆಮ್ಮದಿಯಲ್ಲಿ ಆದಷ್ಟು ಇದ್ದ ದಿನಗಳನ್ನು ನಾವು ಕಳೆಯಬೇಕು. ನಾನು ಜೀವನದಲ್ಲಿ ಎಲ್ಲರಿಂದಲೂ ದೂರ ಇದ್ದೇನೆ ಎಂದರೆ ನನಗೆ ಯಾರೂ ಇಲ್ಲ ಅಂತ ಅಲ್ಲ. ನಾಟಕ ಮಾಡುವ ಸ್ನೇಹ ಸಂಬಂಧಗಳು ನನಗೆ ಅವಶ್ಯಕತೆ ಇಲ್ಲ ಅಂತ ಅಲ್ವಾ? ನಾಟಕ ಮಾಡುವ ಸ್ನೇಹ ಸಂಬಂಧಗಳಿಗೆ ನಾವಾಗಿ ನಮ್ಮಷ್ಟಕ್ಕೆ ಇದ್ರೇ ಒಳ್ಳೆಯದು ಅಲ್ವಾ? ಯಾರಿಗೂ ಉಪದೇಶ ಮಾಡಬೇಡಿ. ನೀವೇನು ಹೇಳಬೇಕು ಅಂತಿದ್ದೀರೋ ಹಾಗೆ ಬದುಕಿ ತೋರಿಸಿ. ನಿನ್ನಲ್ಲಿ ಒಳ್ಳೆಯ ಮನಸ್ಸು ಇದ್ದರೆ ಬೇರೆಯವರ ಶಾಪವು ಆಶೀರ್ವಾದವಾಗುತ್ತೆ. ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಬೆಟ್ಟ ಹತ್ತಿದಂಥ ಶ್ರಮವಿರುತ್ತೆ. ನಡೆದು ಬಂದ ದಾರಿಯಲ್ಲಿ ಹೇಳಿಕೊಳ್ಳಲಾಗದ ನೋವಿರುತ್ತೆ. ಅವರಂತೆ ನಾವಾಗಲು ಪ್ರಯತ್ನಿಸಬೇಕೇ ಹೊರತು ಆ ವ್ಯಕ್ತಿಯ ಯಶಸ್ಸಿಗೆ ಕೇಡು ಬಯಸುವ ಶತ್ರುಗಳು ಆಗಬಾರದು. ಏನೇ ಅವನು ಯಶಸ್ಸನ್ನು ಅವನಿಗೆ ಬಂದಿದೆ ಅಂದರೆ ಅದಕ್ಕೆ ಅದರ ಹಿಂದೆ ಅವನು ಎಷ್ಟು ಪರಿಶ್ರಮ ಪಟ್ಟಿರ್ತಾನೆ ಅದು ಅವನಿಗೆ ಮಾತ್ರ ಗೊತ್ತಿರುತ್ತೆ, ಆ ದೇವರಿಗೆ ಗೊತ್ತಿರುತ್ತೆ ಅಲ್ವಾ? ಅದನ್ನು ನೋಡಿ ನಮಗೆ ಸಂತೋಷ ಪಡಲಿಕ್ಕೆ ಇಷ್ಟ ಆಗುತ್ತಾ? ಸಂತೋಷಪಡಿ. ಇಲ್ಲ ಅಂದರೆ ಸುಮ್ಮನೆ ಇರಿ. ಕೇಡು ಬಯಸಲಿಕ್ಕೆ ಹೋಗಬೇಡಿ, ಅವನ ಯಶಸ್ಸನ್ನು ಕಿತ್ಕೊಳ್ಳಿಕ್ಕೆ ಹೋಗಬೇಡಿ.
ಯಾವುದೇ ವ್ಯಕ್ತಿಯ ಬಳಿ ಸ್ನೇಹಕ್ಕಾಗಲಿ ಪ್ರೀತಿಗಾಗಲಿ ಅಂಗಲಾಚಿ ಬೇಡುವಷ್ಟು ಕನಿಷ್ಠ ಮಟ್ಟಕ್ಕೆ ಇಳಿಯಬಾರದು. ಹೌದು, ಕರೆಕ್ಟು. ನೆಕ್ಸ್ಟ್, ಬದುಕಿಗೆ ನಮಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದುಕೊಳ್ಳಬೇಡಿ. ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ನಮಗೆ ಜೀವನದಲ್ಲಿ ಕಲಿಸಿಕೊಡುತ್ತದೆ. ಕಷ್ಟಪಟ್ಟು ಸಾಧಿಸುತ್ತೇನೆ ಅಂತ ಕನಸು ಕಾಣುವುದು ಬಿಟ್ಟು ಶ್ರಮ ಪಡುತ್ತಿರು. ಬೆಟ್ಟದಷ್ಟು ಸಾಧಿಸಬಹುದು ಒಂದಿಷ್ಟು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.